ಜಂಟಿ ಸರ್ವೆ ಮಾಡಬೇಕು ಅಥವಾ ನಮ್ಮ ಫಾರೆಸ್ಟ್ ಏನಿದೆಯೋ ಫಾರೆಸ್ಟ್ ಜಮೀನು ಬೇರೆ ಮಾಡಬೇಕು, ನಮ್ಮ ಜಮೀನಿಗೆ ಏನೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಡಿ ಸಿ ಸಾಹೇಬ್ರ ಹತ್ರ, ಮೊನ್ನೆ ಮಂತ್ರಿಗಳ ಹತ್ರ, ಮೊನ್ನೆ ಶಾಸಕರ ಹತ್ರ ಎಲ್ಲರ ಹತ್ರನೂ ಅಹವಾಲು ಮಾಡ್ಕೊಂಡಿದ್ದೀವಿ. ಹಾಗೆಯೇ ನಿನ್ನೆ ತಾನೇ ನಮ್ಮ ತಹಸೀಲ್ದಾರ್ ಮೇಡಮ್ನ ಮತ್ತು ಡಿ ಡಿ ಎಲ್ ಆರ್ನ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಏನಂದರೆ ಸರ್, ಈಗಾಗಲೇ ಏನು ಜಂಟಿ ಸರ್ವೆ ನಡೆದೇ ಇಲ್ಲ ಅಂತ ಈ ಹಿಂದೆ ಇರ್ತಕ್ಕಂಥ ಡಿ ಡಿ ಎಲ್ ಆರ್ ಆದೇಶ ಮಾಡಿದ್ದಾರೆ. ಆಮೇಲೆ ನಕ್ಷೆನೂ ನ್ಯೂನ್ಯತೆಯಿಂದ ಕೂಡಿದೆ ಅಂತೇಳಿ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಈಗ ಹೊಸದಾಗಿ ಏನು ರೈತರಿಗೆ ಅವ್ರ ಭೂಮಿ ಯಾವುದು, ಏನು ಫಾರೆಸ್ಟ್ ಅವ್ರದ್ದು ಯಾವುದು, ಏನು ಅನ್ನೋದು ಕನ್ಫ್ಯೂಸಲ್ಲಿದ್ದಾರೆ. ಆದ್ದರಿಂದ ದಯವಿಟ್ಟು ಇದೊಂದು ಸರ್ವೆ ಮಾಡಬೇಕು, ಫಾರೆಸ್ಟ್ ಅವ್ರದ್ದು ಏನಾಯಿತು ಅವ್ರಿಗೆ ಮಾಡಬೇಕು ಒಂದೇ ಒಂದು ಉದ್ದೇಶ ನಾವೆಲ್ಲ ಇಟ್ಕೊಂಡಿದ್ದೀವಿ ಸರ್. ಈಗ ನಾನು ಫಸ್ಟು ಅವಾಲು ಒಂದು ಸರ್ವೆ ನಂಬರ್ ಹೇಳ್ತೀನಿ. ಉದಾಹರಣೆ ಶಿಳಿಂಗಿರಿನಲ್ಲಿ 129 ಸರ್ವೆ ನಂಬರಲ್ಲಿ 291 ಎಕರೆ ಇದೆ. ಇದು ಸಂಪೂರ್ಣವಾಗಿ ಇದು ಸರ್ಕಾರಿ ಗೋಮಾಳ ಜಮೀನು. ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿತ್ತು. ಈ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರೋವಾಗ ನಮಗೆ ರೈತರಿಗೆ 1920ರಲ್ಲೇನೆ ಈ ಒಂದು ಜಮೀನನ್ನು ಕೊಟ್ಟಿದ್ದಾರೆ. ಏನೋ ಆ ಕಾಲದಲ್ಲಿ AKDR ಅಂತ, GDR ಅಂತ. GDR ಅಂದರೆ ಜನರಲ್ ದರ್ಖಾಸ್ತು ರೈಟ್ಸ್ ಅಲ್ಲಿ, AKDR ಅಂದರೆ ಆದಿ ಕರ್ನಾಟಕ ದರ್ಖಾಸ್ತು ರೈಟ್ಸ್ ಅಲ್ಲಿ 1920ರಲ್ಲಿ ಕೊಟ್ಟು ಆಗಲೇ ಸ್ಕೆಚ್ ಮಾಡಿ ಅವರಿಗೆ ಇದು ಏನು ಒಂದು ಸರ್ವೆ ನಂಬರ್, ಹೊಸ ಸರ್ವೆ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಹೊಸ ಸರ್ವೆ ನಂಬರ್ ಅಂದರೆ 129ರಿಂದ ಆಚೆ ಬಂದಿರತಕ್ಕಂಥ ಸರ್ವೆ ನಂಬರ್. ಉದಾಹರಣೆ 361, 368, 366, 367 ಈ ಥರ ಸರ್ವೆ ನಂಬರ್ ಕೊಟ್ಟಿದ್ದಾರೆ. ಈ ಅರಣ್ಯ ಇಲಾಖೆಗೆ ಇದು ಸ್ಕೆಚ್ ಮಾಡಿಲ್ಲ, ಬರೀ ನೋಟಿಫಿಕೇಶನ್ ಅಲ್ಲೇ ಇದ್ದೋಗಿತ್ತು. ಈಗ ಅವ್ರು ಏನ್ ಮಾಡಿದ್ರು, 21ರಲ್ಲಿ ಅವರಿಗೆ ನೋಟಿಫಿಕೇಶನ್ ಆಯಿತು. ಇದು ಸರ್ವೆ ಇಲಾಖೆಗೆ ಬಂದು ಇದನ್ನ ಪಾಣಿಗೆ ಸೇರಿಸಬೇಕು ಅಂತೇಳಿ ಮಾಡಿದಾಗ ಪಾಣಿ ಹೊಡೆದು ಬಂದಿದೆ. ಪಾಣಿಗೆ ಬಂದ ತಕ್ಷಣನೇ ಅವರು ಒಂದು ಸ್ಕೆಚ್ ಮಾಡಿಕೊಂಡು ಅವರೊಂದು ಸಪರೇಟ್ ನಂಬರ್ ತಗೊಂಡ್ಬಿಟ್ಟಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಅವರು ಬರೀ ಪಾಣಿ ಒಳಗೆ ಬಂದ ತಕ್ಷಣನೇ ಆ 291 ಎಕರೆ ಶಿಳಿಂಗಿರಿದಿರ್ಬೋದು, 316 ಎಕರೆ ಅರಟಿದಿರ್ಬೋದು, ಎಲ್ಲಾ ಜಮೀನುಗಳು ನಮ್ಮದೇ ಅಂತೇಳಿ ಪಾಪ ರೈತರಿಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಂದು ಎಲ್ಲ ಜಮೀನುಗಳನ್ನ ಹೊಡೆದಾಕ್ಬಿಟ್ಟು ಈ ಸಂಬಂಧ ನಮ್ಮ ಇಡೀ ಏನು ಶಿಳಿಂಗಿರಿಯಿಂದ ಅಬ್ಬಣಿವರೆಗೂ ಇರ್ತಕ್ಕಂಥ ಎಲ್ಲರೂ ರೈತರು ಇವತ್ತು ಹೋರಾಟ ಮಾಡಿದ್ದ ಫಲವಾಗಿ ಒಂದು ಜಿಲ್ಲಾಡಳಿತ ಮತ್ತು DC, ನಮ್ಮ ಶಾಸಕರು, ಉಸ್ತುವಾರಿ ಸಚಿವರು ಎಲ್ಲರೂ ಒಟ್ಟಾರೆಯಾಗಿ ಕಂದಾಯ ಇಲಾಖೆ ನಮ್ಮ ಪರವಾಗಿ ನಿಂತ್ಕೊಂಡು ನಮಗೆ ಇವತ್ತೊಂದು ನ್ಯಾಯ ಕೊಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಜಂಟಿ ಸರ್ವೆ ನಡೀತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಇವತ್ತು ನಾವು ಏನ್ ಅಂದ್ಕೊಂಡ್ವಿ ಅಂದ್ರೆ, ನಮ್ಮ ಎಲ್ಲರ ಒಂದು ಉದ್ದೇಶ ಏನಿತ್ತಂದ್ರೆ, ಇವ್ರು ಬರ್ತಾರೆ ಬರೀ ಫಾರೆಸ್ಟ್ ಮಾತ್ರ ಅಳತೆ ಮಾಡ್ತಾರೆ, ಅಳತೆ ಮಾಡಿಬಿಟ್ಟು ಅವ್ರಿಗೊಂದು ಸ್ಕೆಚ್ ಮಾಡಿಕೊಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಉದಾಹರಣೆ ಎಲ್ಲ ಪೂರ್ತಿ ಏನು ಸರ್ವೆ ನಂಬರ್ಗಳಿದಾವೋ, ಏನು ಶಿಳಿಂಗಿರಿ, ಅರಟಿ, ಅಬ್ಣಿ, ಮಲ್ಲಂಡಳ್ಳಿ, ಕೋಟ್ಗ್ಯಾನಹಳ್ಳಿ ಇವುಗಳದೆಲ್ಲಾನು ಗಡಿಗಳನ್ನ ಗುರುತಿಸ್ತಾ ಇದ್ದೀರಿ. ಈ ಗಡಿಗಳನ್ನ ಗುರುತಿಸುವಾಗ ಇದೇ ರೀತಿ ಅವರು ನಮ್ಮನ್ನ ಗಡಿನೇ ಗುರುತಿಸದೆ ಸುಮ್ಗೆ ಕಲ್ಲುಗಳು ಹಾಕ್ಬಿಟ್ಟು ನಮ್ಮ ಜಮೀನುಗಳನ್ನ ಬಾಣಿ ತೋಡಿ ಹೊಡೆದಾಕ್ಬಿಟ್ರು ಫಾರೆಸ್ಟ್ ಅವರು. ಆ ಕನ್ಫ್ಯೂಸ್ ಅಲ್ಲಿ ನಾವೆಲ್ಲ ಇದ್ದೀರಿ. ಇವತ್ತು ನೀವು ಬಂದು ಸೇಮ್ ಗಡಿಗಳನ್ನೇ ಗುರುತಿಸ್ತಾ ಇರೋದ್ರನಿಂಕ ಪುನಃ ಏನಾದ್ರು ಇವ್ರೇನಾದ್ರೂ ಅರಣ್ಯ ಇಲಾಖೆಗೆ ಏನಾದ್ರು ಸಪೋರ್ಟ್ ಮಾಡ್ಬಿಡ್ತಾರೋ ಏನೋ ಅಂತೇಳಿ ಇಲ್ಲಿರ್ತಕ್ಕಂಥ ರೈತರು ಎಲ್ಲ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ, ಆತಂಕದಲ್ಲೇ ಇದ್ದಾರೆ. ಏನು ಇವರು ಬರೀ ಗಡಿಗಳನ್ನ ಅವ್ರೇನು ಮಾಡಿದ್ರು ಅದೇ ಕೆಲಸ ಇವರೇ ಮಾಡ್ತಾ ಇದ್ದಾರಲ್ಲ ಅಂತ ಒಂದು ಕನ್ಫ್ಯೂಸ್ ಅಲ್ಲಿ ಇದ್ದೀರಿ. ದಯವಿಟ್ಟು ಅದಕ್ಕೊಂದು ಕ್ಲಾರಿಫಿಕೇಶನ್ ಹೇಳ್ಬಿಟ್ರೆ ಕ್ಲಿಯರ್ ಸರ್ ನಮ್ದು ಅಷ್ಟೇ. ಈಗ ಮೊದಲನೇದಾಗಿ ಇದು ನಮ್ಮ ಜಿಲ್ಲಾಡಳಿತ ಏನು ಮಾಡ್ತು, ಈ ಸರ್ವೆ ಆಗಿರ್ತಕ್ಕಂಥದ್ರ ಬಗ್ಗೆ ಮರುಪರಿಶೀಲನೆ ಮಾಡಿ ಅಂತೇಳಿ ನಮಗೆ ಆದೇಶ ಮಾಡಿದೆ. ಅಂದರೆ ಒಂದು ಅಳತೆ ಮಾಡಿ ವರದಿ ಕೊಡಿ. ಅದಕ್ಕೋಸ್ಕರ ನಾವು ನಮ್ಮ ಫಾರೆಸ್ಟು ಮತ್ತು ರೆವಿನ್ಯೂ, ನಾವು ಸರ್ವೆ ಇಲಾಖೆಗೆಲ್ಲ ಬಂದು ಜಂಟಿ ಅಳತೆ ಮಾಡ್ತಾಯಿದ್ದೀವಿ. ಹಿಂದೆ ಏನು ಸ್ಕೆಚ್ ಆಗಿದ್ದ ಬಗ್ಗೆ ಅದ್ರ ಬಗ್ಗೆ ನಾನು ಈಗ ಏನು ಮಾತಾಡೋದಕ್ಕಾಗಲ್ಲ. ಬಟ್ ಈಗ ಅಳತೆ ಮಾಡಿ ಏನು ಬರುತ್ತೆ ವರದಿನ, ಅಥವಾ ನಿಮ್ಮ ಏರಿಯಾ ಇರ್ಬೋದು, ವಿಸ್ತೀರ್ಣ ಇರ್ಬೋದು, ಹಿಂದೆ ದುರಸ್ತಿ ಆಗಿರೋದಿರ್ಬೋದು, ಯಾವುದೇ ವಿಚಾರ ಆಗಿದ್ರು ನಾನು ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೇನೆ. ಅದಾದಮೇಲೆ ಜಿಲ್ಲಾಡಳಿತ ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತಾರೆ. ಅದು ನಿಮಗೆ ಅನ್ಯಾಯ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಾಗಲಿ ಅಥವಾ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಇಂಟೆನ್ಷನ್ ಆಗಲಿ ನಾವು ಯಾರು ಕೆಲಸ ಮಾಡ್ತಾ ಇಲ್ಲ. ಆಸ್ ಪರ್ ಏರ್ ಆಫೀಸರ್ಸ್ ಪ್ರಕಾರ ಏನಿದೆ ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ. ಅದು ಏರಿಯಾ ಟ್ಯಾಲಿ ಬರುತ್ತಾ, ಸ್ಕೆಚ್ಗಳೆಲ್ಲ ತಾಳೆ